ಇವರು ಭಗವಂತನಲ್ಲ, ಕಣ್ಣಿಗೆ ಕಾಣೋ ಆಪತ್ ಬಾಂಧವ. ನಾನೇ ನೀನು ನೀನೇ ನಾನು ಎಂಬ ತತ್ವವನ್ನಿಟ್ಟುಕೊಂಡು ಅದನ್ನು ತನ್ನ ಜೀವನದಲ್ಲೂ ಅಳವಡಿಸಿಕೊಂಡು ದೇವನಲ್ಲಿ ಮಾನವನನ್ನು, ಮಾನವನಲ್ಲಿ ದೇವನನ್ನು, ಪರಸ್ಪರರನ್ನು ಅರ್ಥೈಸಿಕೊಳ್ಳುವ ಚಿಂತನೆದೊಳಗೆ ಎಂಬ ತತ್ವವನ್ನು ಇಟ್ಕೊಂಡು ಮೂಲತ್ವ ಫೌಂಡೇಶನ್ ಟ್ರಸ್ಟಿಯನ್ನು ಹುಟ್ಟುಹಾಕಿ ಸಮಾಜದಲ್ಲಿ ವಿಭಿನ್ನ ರೀತಿಯ ಕೊಡುಗೆಯನ್ನು ಕೊಡ್ತಾ, ಜೊತೆಗೆ ಇತ್ತ ಸಮಾಜದ ಜನರಿಗೆ ಹಣಕಾಸಿನ ನೆರವು ಆಗಬೇಕು ಅನ್ನೋ ದೃಷ್ಟಿಯಿಂದ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ನಾನೇ ನೀನು ನೀನೇ ನಾನು ಎಂಬ ತತ್ವದಡಿಯಲ್ಲಿ ವಿಶ್ವ ಬೆಳಕು ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕ್ ಸುಮಾರು 4.5 ವರ್ಷದಿಂದ ಪ್ರಕಾಶ್ ಮೂಲತ್ವ ಘನ ಅಧ್ಯಕ್ಷತೆಯಲ್ಲಿ ಕೊಟ್ಟಾರ ಚೌಕಿಯ ಧನುಷ್ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಜೊತೆಗೆ ಸಂಘವು ನಿರಂತರವಾಗಿ ಸೇವಾ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡು ತನ್ನ ಸದಸ್ಯ ವರ್ಗಕ್ಕೆ ಗುಣಮಟ್ಟದ ಸೇವೆಯನ್ನು ನೀಡಿ ನಿಧಾನಗತಿಯಲ್ಲಿ ಸಾಗ್ತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನು ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ವಿಶೇಷ ಅಂದ್ರೆ ಕ್ವಿಲ್ ಎಕ್ಸ್, ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9493076627 9901189494. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೆ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಪ್ರಧಾನ ಅಧ್ಯಕ್ಷರಾದಂತಹ ಪ್ರಕಾಶ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಈ ಸಂಸ್ಥೆ ಯಾವಾಗ ಹುಟ್ಟಿತು ಮತ್ತು ಇದರ ಮೂಲ ಉದ್ದೇಶ ಏನಾಗಿದೆ? ಓಕೆ, ನನ್ನ ಹೆಸರು ಪ್ರಕಾಶ್ ಕೋಟೆನ್ ಅಂತ. ಮತ್ತು ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭ ಮಾಡಿದ ನಂತರ ಪ್ರಕಾಶ್ ಮೂಲತ್ವ ಅಂತ ಸ್ವಲ್ಪ ಪರಿವರ್ತನೆ ಮಾಡಿದೆ. ಆ್ಯಕ್ಚುಲಿ ಇದೊಂದು ವಿಶ್ವ ಬೆಳಕು ಸೌಹಾರ್ದ ಸಹಕಾರಿ ನಿಯಮಿತ, ಇದೊಂದು ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ನ ಅಂಡರಲ್ಲಿ ಬರ್ತದೆ. ಈ ಮೂಲತ್ವ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಇದೊಂದು ಮೂಲತ್ವ ನಾನೇ ನೀನು ನೀನೇ ನಾನೆಂಬ ತತ್ವದಡಿಯಲ್ಲಿ ದೇವನಲ್ಲಿ ಮಾನವನನ್ನು, ಮಾನವನಲ್ಲಿ ದೇವನನ್ನು, ಪರಸ್ಪರನ್ನು ಅರ್ಥೈಸಿಕೊಳ್ಳುವ ಚಿಂತನದೊಳಗ ಈ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಸಾಮಾಜಿಕ ಕಾರ್ಯಗಳು, ಆಧ್ಯಾತ್ಮಿಗಳು, ಅನೇಕ ರೀತಿಯ ಕೆಲಸಗಳು ನಡೀತಾ ಇದೆ. ಸೊ ಆವಾಗ ಒಂದು 5 ವರ್ಷದ ಹಿಂದೆ ನಾನು ಈ ಸಂಸ್ಥೆ ಪ್ರಾರಂಭ ಮಾಡಿದೆ. ಈ ಸಂಸ್ಥೆ ಪ್ರಾರಂಭ ಮಾಡಲು ಒಂದು ಉದ್ದೇಶ ಇತ್ತು. ಯಾಕೆಂದರೆ ನಾನೊಂದು ಕೌನ್ಸಿಲರ್, ನಾನು ಕೌನ್ಸಿಲಿಂಗ್ ಮಾಡ್ತಾಯಿದ್ದೆ. ಆವಾಗ ನನ್ನಲ್ಲಿ ತುಂಬ ಜನ ಹಣಕಾಸಿನ ಸಮಸ್ಯೆಗೆ ಬರ್ತಾಯಿದ್ರು. ಈ ಸಮಸ್ಯೆ ಉಂಟು ಸರ್, ಇದು ಏನು ಮಾಡೋದಂತ.
ಆವಾಗ ಅಂದುಕೊಂಡೆ ನನ್ನಿಂದ ಏನಾದರೂ ಸಹಾಯ ಮಾಡಬೇಕು ಇವರಿಗೆ, ಹೇಗೆ ಮಾಡೋದು, ನನ್ನ ಹತ್ರದ್ದು ಹಣ ಇಲ್ಲ, ಮನಸ್ಸೊಂದಿದೆ, ದೊಡ್ಡ ಮನಸ್ಸಿದೆ, ಆ ಮನಸ್ಸನ್ನು ಉಪಯೋಗಿಸಿ ಇವರಿಗೆ ಸಹಾಯ ಮಾಡುವ ಎಂಬ ಉದ್ದೇಶದಿಂದ ನನ್ನ ಟ್ರಸ್ಟಿನ ಎಲ್ಲ ಮೆಂಬರ್ ಒಟ್ಟು ಸೇರಿ ಒಂದು ನಿರ್ಧಾರಕ್ಕೆ ಬಂದೆವು. ಮೊದಲು ನಾವು ಎಲ್ಲ ಟ್ರಸ್ಟ್ನ ಮೆಂಬರು 5,000 ಕಲೆಕ್ಟ್ ಮಾಡಿ 50 ಜನ 2.5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದೆವು. ಆ 2.5 ಲಕ್ಷ ರೂಪಾಯಿಯಲ್ಲಿ ಯಾರಿಗಾದರೂ ಹಣ ಬೇಕಿದ್ದರೆ ಆ 2.5 ಲಕ್ಷದಲ್ಲಿ ಕೊಡ್ತಾ ಇದ್ದೇವೆ. ನಾವು ಕೊಡುವಾಗ ಹೇಳ್ತಿದ್ದೇವೆ, ನೀವು ಧರ್ಮಕ್ಕೆ ಕೊಡೋದಿಲ್ಲ, ಅದಕ್ಕೆ 1% ಇಂಟ್ರೆಸ್ಟ್ ಕೊಡಿ ನೀವು ಅಂದೇನಾದರೂ. ಆವಾಗ 50 ಜನರಿಗೆ ಆ ಹಣ ಉಪಯೋಗ ಆಯಿತು. ಏನು 1% ನಮಗೆ ಸಿಗ್ತಾ ಇತ್ತು ಅದನ್ನು ಡಿವೈಡೆಡ್ ಬೈ ಆಲ್ ಮೆಂಬರ್ಸ್ ಎಲ್ಲರಿಗೆ ಹಂಚ್ತಾ ಇದ್ದೇವೆ. ಆವಾಗ ಅವರಿಗೆ ಬಡ್ಡಿ ರಹಿತ ಹಣ ಸಿಕ್ಕಿದೆ ಅಂತಾಯಿತು. ಸಾಲ ತಗೊಂಡವನಿಗೂ ಬೆನಿಫಿಟ್, ಅದು ತಗೊಂಡದವನಿಗೆ ಬೆನಿಫಿಟ್. ಕೆಲವರು ಸಮಾಜಮುಖಿ ಕೆಲಸಗೋಸ್ಕರ ಮಾಡ್ತಾಯಿದ್ರು. ಅದೇ ದಿವಸ ನಾವು ನಿರ್ಧಾರ ಮಾಡಿದ್ದೆವು, ಇದು 1 ವರ್ಷದವರೆಗೆ ಮಾತ್ರ. 1 ವರ್ಷದ ನಂತ ನಾವು ಏನೊಂದು ಇದಕ್ಕೆ ಒಂದು ಬುನಾದಿ ಹಾಕಬೇಕು, ಸೊಸೈಟಿ ಮಾಡಬೇಕಂತ. ಅದು 1 ವರ್ಷದ ನಿರ್ಧಾರ ತಗೊಂಡಿದ್ದೆವು. ನಾವು 11 ತಿಂಗಳಲ್ಲೇ ಇದನ್ನು ಪರಿವರ್ತನೆ ಮಾಡಿ ವಿಶ್ವ ಬೆಳಕು ಸೌಹಾರ್ದ ಸಹಕಾರಿ ನಿಯಮತಿ ಎಂಬ ಸೊಸೈಟಿ ಪ್ರಾರಂಭಿಸಿದೆವು. ಈಗ 4ನೇ ವರ್ಷ ಕಂಪ್ಲೀಟ್ ಆಗಿದೆ, ಈಗ 5ನೇ ವರ್ಷ ನಡೀತಾ ಇದೆ. ಇದು ದೊಡ್ಡ ಚಾಲೆಂಜಿಂಗ್ ಇತ್ತು ನನಗೆ. ಫಸ್ಟ್ ಆಫ್ ಆಲ್ ಸೊಸೈಟಿಯ ಬಗ್ಗೆ ಝೀರೋ ನಾಲೆಜ್, ಏನು ಗೊತ್ತಿರಲಿಲ್ಲ, ಏನು ತಿಳಿಯದವ, ಏನು ಅರಿಯದವ, ಏನು ಗೊತ್ತಿಲ್ಲದವರನ್ನು ಒಟ್ಟು ಸೇರಿಸಿ ಎಲ್ಲರ ಅಧಮರಾಗಿ ಕೆಲಸ ಮಾಡುತ್ತಾ ಇನ್ನು ಸ್ವಲ್ಪ ಮಧ್ಯಮರಾಗಲು ಹೊರಟಿದ್ದೇವೆ. ತುಂಬ ಚಾಲೆಂಜ್ ಇತ್ತು, ನಮಗೆ ತುಂಬ ಚಾಲೆಂಜ್ ಇತ್ತು, ಕಷ್ಟಗಳಿತ್ತು, ಇದರ ಬಗ್ಗೆ ನಾಲೆಜ್ ಇರಲಿಲ್ಲ. ಆದರೆ ನಮಗೆ ಸಹಾಯ ಮಾಡಿದವರು ಅಷ್ಟಿಷ್ಟಲ್ಲ. ನಮ್ಮ ಫೆಡರೇಷನ್ನವರಾಗಲಿ, ಬೇರೆ ಸಹಕಾರಿಯ ಸಂಸ್ಥೆಗಳಾಗಲಿ, ಅವರು ಕಾಂಪಿಟೇಷನ್ಗೆ ಬರದೆ ನಮ್ಮೊಂದಿಗೆ ಸಹಾಯ ಮಾಡಿದರು. ಇದೊಂದು ಯುನೀಕ್ ಆದ ಕೆಲಸ. ಯಾಕೆಂದರೆ ಒಬ್ಬ ಮನುಷ್ಯ ಒಳ್ಳೆ ಮಾಡಿದರೆ ಒಳ್ಳೆಯದಕ್ಕೆ ಇದೆ ಎಂಬುದಕ್ಕೆ ಈ ಸಾರ್ಥಕ ಇತ್ತು. ತುಂಬ ಜನ ಸಪೋರ್ಟ್ ಮಾಡಿದರು. ಟಿಲ್ ಟುಡೇ ನಾವು ತಪ್ಪು ಮಾಡ್ತಾ ಇದ್ದೇವೆ. ಯಾವ ತಪ್ಪು, ಕೆಲವೊಂದು ಕೆಲಸ ಗೊತ್ತಿರುವುದಿಲ್ಲ, ತಪ್ಪು ಮಾಡೋದು ಯಾವ ಸರಿಯಾಗುವುದಿಲ್ಲ. ಆದರೆ ಆ ತಪ್ಪು ಹೇಗೆ ನಾವು ಕೆಲಸ ಮಾಡುವಾಗ ಬಂದ ತಪ್ಪುಗಳೆಲ್ಲವು, ಆ ಒಂದೊಂದು ತಪ್ಪುಗಳನ್ನು ಸರಿಪಡಿಸಿಕೊಂಡು ಇದರ ಎಲ್ಲ ನಾಲೆಜನ್ನು ಪಡ್ಕೊಂಡು ಇಂದು ಈ ಹಂತಕ್ಕೆ ಮುಟ್ಟಿದ್ದೇವೆ. ತುಂಬ ಸಂತೃಪ್ತರಾಗಿ ಇಂದು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ನಾವು. ಈ ಸಂಸ್ಥೆಯ ಉದ್ದೇಶ ಏನಿತ್ತು, ನೀಡಿ ಪೀಪಲ್, ಅಗತ್ಯದವರಿಗೆ ಹಣ ಅಗತ್ಯ ಇದ್ದರೆ ಕೊಡುವುದು. ಅದರ ಹತ್ರ ಅವರು ಮಿಸ್ಯೂಸ್ ಮಾಡಬಾರ್ದು. ಅದು ಕಠಿಣವಾದ ಕ್ರಮವೂ ತಗೊಳ್ತೇವೆ ನಾವು. ಹಾಗೇನೆಲ್ಲಕ್ಕೆ ಇದು ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥೆ, ಹಣ ಕೊಡೋದು ಚಿಂತೆಲ್ಲ, ಬಡ್ಡಿ ಮನ್ನಾನೋ ಸಾಲ ಮನ್ನಾನೋ. ನಿನಗೆ ಸಹಾಯ ಮಾಡಲು ಕೂತಿದ್ದೇವೆ, ಆ ಸಹಾಯ ನೆನಪಿಸಿಕೊಂಡು ಯಾರು ನಿನಗೆ ಸಹಾಯ ಮಾಡಿದರೂ ಅದು ಮರುಕಳಿಸಬೇಕು ನೀನು ಎಂಬ ಒಂದೇ ಉದ್ದೇಶ. ಅದು ಬಿಟ್ಟು ಸಾಲ ಮನ್ನಾವೋ ಅದೇನಿಲ್ಲ. ಹಾಗೆಲ್ಲ ಟ್ರಸ್ಟ್ ಆದರೆ ಸಾಲ ಮನ್ನಾ ಇರ್ಬೋದು, ನಥಿಂಗ್, ಇಲ್ಲವಿಲ್ಲ. ಸೊ ನಾವು ಈ ಬೇಸ್ದಲ್ಲಿ ಈ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 4 ವರ್ಷ ತುಂಬ ಚಾಲೆಂಜಿಂಗ್ ಇತ್ತು ನಮಗೆ, ನಾನು ಒಪ್ಕೊಳ್ತೇನೆ. ಹಲವು ಲೋಪದೋಷಗಳಿತ್ತು, ಒಪ್ಕೊಳ್ಳಲೇಬೇಕು ನಾವು. ಎಲ್ಲವೂ ಸರಿ ಇದೆ ಎಂಬುದು ತಪ್ಪು, ಎಲ್ಲವೂ ಸರಿ ಎಂಬುದು ನಾನು ಹೇಳುವುದೇ ಇಲ್ಲ. ತಪ್ಪು ಮಾಡಿ ಲೋಪದೋಷಗಳಾಗಿಯೇ ಸರಿಯಾಗೋದು. ಅದೇ ಬೇಕಂತ ತಪ್ಪು ಮಾಡಿದರೆ ಅದು ದೊಡ್ಡ ಅನಾಹುತ. ಇದು ನಾವು ಕೆಲಸ ಮಾಡುವಾಗ ಅದು ಇನ್ನೊಬ್ಬರಿಂದ ಅನುಭವ ಪಡ್ಕೊಂಡು ಅದು ಅನುಭವವಾಗಿ ನಾವು ಪರಿವರ್ತಿಸಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಈಗ 4 ವರ್ಷ ಮುಕ್ತಾಯವಾಯಿತು, 5ನೇ ವರ್ಷಕ್ಕೆ ಹೋಗ್ತಾ ಇದ್ದೇವೆ. ಮೊದಲು ನಮ್ಮ ಹಂಪನಕಟ್ಟೆಯಲ್ಲಿ ಈ ಕಚೇರಿ ಇತ್ತು. ಆ ಲಾಕ್ಡೌನ್ ಟೈಮಲ್ಲಿ ತುಂಬ ಸಮಸ್ಯೆ ಬಂತು ನಮಗೆ. ಆವಾಗ ಆ ಲಾಕ್ಡೌನ್ ಟೈಮಲ್ಲೇ ನಾವು ಇಲ್ಲಿ ಶಿಫ್ಟ್ ಮಾಡಿದ್ದು. ನೋಟ್ ಬ್ಯಾನ್ ಆಗುವಾಗ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮ ಸ್ವಲ್ಪ ಚಾಲೆಂಜ್ ಪರ್ಸನ್, ನಾನೊಬ್ಬ ಎಲ್ಲ ಚಾಲೆಂಜಿಂಗ್ ತಗೊಳ್ಳೋ ವ್ಯಕ್ತಿ. ನಮ್ಮ ನೋಟ್ ಬ್ಯಾನ್ ಆಗುವಾಗ ಈ ಸಂಸ್ಥೆ ಪ್ರಾರಂಭ ಎಲ್ಲರಿಗೆ ಹಿಡಿದು ಕೊಟ್ಟಿಯನ್ರ ಇದು ಈ ಟೈಮು ಸ್ಟಾರ್ಟ್ ಮಾಡ್ತಾರೆ ಅಂತ ಅಲ್ಲ, ಇದೇ ಸಮಯ ಸ್ಟಾರ್ಟ್ ಮಾಡಿ. ಯಾಕಂದರೆ ಅದೇ ಕಷ್ಟದಲ್ಲೇ ಕೈ ಹಾಕಿದರೆ ಸುಖ ಸಿಗ್ತದೆ. ಅದೇ ಕಷ್ಟ ಬರುವಾಗಲೇ ನಾವು ಆ ಲಾಕ್ಡೌನ್ ಸಮಯದಲ್ಲೇ ಈ ಸಂಸ್ಥೆಯನ್ನು ಇಲ್ಲಿ ಶಿಫ್ಟ್ ಮಾಡಿದ್ದು. ಸೊ ಈಗ ಈ 4ನೇ ವರ್ಷ ಕಂಪ್ಲೀಟ್ 5ನೇ ವರ್ಷ ಹೋಗುವ ಒಳ್ಳೆಯ ರೀತಿಯಲ್ಲಿ ಒಂದು ತೃಪ್ತಿಕರವಾದ ಸಂಸ್ಥೆ ನಡೀತಾ ಇದೆ. ಇದಕ್ಕೆ ನನ್ನೊಟ್ಟಿಗಿರುವ ನನ್ನ ಆಡಳಿತ ಮಂಡಳಿ ಸದಸ್ಯರು, ಈ ಸದಸ್ಯರನ್ನು ಕೂಡ ಆಯ್ಕೆ ಮಾಡುವಾಗ ನಾನು ತುಂಬ ದೃಷ್ಟಿಕೋನ ನೋಡಿದ್ದೇನೆ. ನಮ್ಮ ಉಪಾಧ್ಯಕ್ಷರು ಗೋವಿಂದಸ್ ಕಾಲೇಜಿನ ಮಾಜಿ ಪ್ರಿನ್ಸಿಪಲ್ರಾದ ಪ್ರೊಫೆಸರ್ ರಾಜಮೋಹನ್ ರಾವ್ ಅವರಿದ್ದಾರೆ, ಹಾಗೂ ಕಲ್ಪನಾ ಕೋಟ್ಯಾರ್ ಹಾಗೂ ನನ್ನ ಮಿಸಸ್, ಹಾಗೂ ಅಕ್ಷತಾ ಕದ್ರಿ, ಇವರು ಮೊದಲು ಡೈರೆಕ್ಟರ್ ಆಗಿದೆ ನಮ್ಮ CEO, ಈಗ ಅವರು CEO ಆದರು. ಆಮೇಲೆ ಡಾಕ್ಟರ್ ನವೀನ್ ಶೆಟ್ಟಿ, ಪುರುಷೋತ್ತಮ ಚಿತ್ರಾಪುರ ಆಗಲಿ, ಯೂನಿವರ್ಸಿಟಿಯ 4 ಜನ ಇದ್ದಾರೆ. ಇವರನ್ನು ಸಿಲೆಕ್ಟ್ ಮಾಡುವ ಉದ್ದೇಶ ಒಂದೇ ಇತ್ತು. ನಾನು ಸಹಕಾರಿ ಅಂದರೆ ಸ್ವಲ್ಪ ಜನ ಹೆದರ್ತಾರೆ, ನಾನು ಹೇಳುವ ಅಗತ್ಯ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಹಣ ಇಡುವಾಗ. ಆವಾಗ
ಅಲ್ಲಿ ಯಾರು ಕೂತಿದ್ದಾನೆ ಅವನನ್ನು ನೋಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆವಾಗ ನಾನು ಕೂರಿಸುವ ಅಂಥವರನ್ನು ಕೂರಿಸಿದೆ, ನಾಳೆ ಅವರಿಗೆ ಯಾವುದೇ ಆಶೆ ಆಕಾಂಕ್ಷೆ ಬರಬಾರ್ದು, ಮೋಸ ಮಾಡುವ ಉದ್ದೇಶ ಬರಬಾರ್ದು. ಅವರ ಸ್ಟ್ಯಾಂಡರ್ಡ್ ಹೇಗಿದೆ ಆ ವ್ಯಕ್ತಿಗಳನ್ನೇ ಬಂದು ಕೂರಿಸಿದೆ. ಯಾಕೆಂದರೆ ಅವರು ಅವರ ಹೆಸರನ್ನು ಹಾಳು ಮಾಡಲಿಕ್ಕೆ ರೆಡಿ ಇಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಪ್ರಾಮಾಣಿಕ ದುಡಿತಾರೆ. ಅಂಥ ಬೋರ್ಡ್ ಆಫ್ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿ ಇಂದು ಈ ಸಂಸ್ಥೆ ಪ್ರಾರಂಭವಾಗಿದೆ. ಸೊ ಅದರಲ್ಲಿ ಒಂದು ಗೋಕರ್ಣ ಕೋಆಪರೇಟಿವ್ ಬ್ಯಾಂಕಿನ ಡೈರೆಕ್ಟ್ರು ನಮ್ಮಲ್ಲಿದ್ದಾರೆ, ಕೆಲವೊಂದು ಬ್ಯಾಂಕಿನ ಮಾಜಿ DGM ಕೂಡ ಇಲ್ಲಿದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ಸೊ ಆ ರೂಪದಲ್ಲಿ ನಾವು ಪ್ರಾರಂಭ ಮಾಡಿದೆ. ಯಾಕಂದರೆ ಬೋರ್ಡ್ ಆಫ್ ಡೈರೆಕ್ಟರ್ ಸೆಲೆಕ್ಟ್ ಮಾಡೋ ಅದೇ ತಿಂಕಲ್ಲಿ ಮಾಡಿದ್ದೇನೆ. ಏಕೋ ನಾಳೆ ಆ ವ್ಯಕ್ತಿಯಿಂದ ಸಂಸ್ಥೆಗೆ ಉಪದ್ರ ಆಗ್ಬೋದು. ಹಾಗಾದರೆ ಆ ವ್ಯಕ್ತಿ ಹೇಗಿರಬೇಕು, ಆ ವ್ಯಕ್ತಿ ತನ್ನ ಸ್ಟ್ಯಾಂಡರ್ಡ್ ಅಥವಾ ತನ್ನ ಸ್ಥಿತಿಯನ್ನು ಹಾಳು ಮಾಡಬಾರದು, ಅಂಥ ಸ್ಥಿತಿ ಮನೋಭಾವ ಇರಬೇಕು. ಅಂಥವರು ಇಲ್ಲಿದ್ದರೆ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಬೆಳೆದು ಬಂದ ದಾರಿ ಹೇಗೆಂದರೆ ತುಂಬ ಸ್ಲೋ, ತುಂಬ ಅಂದರೆ ವೆರಿ ಸ್ಲೋ. ನಾವು ಒಮ್ಮೆಲೆ 50 ಬ್ರಾಂಚ್ ಮಾಡಲಿಕ್ಕೆ ಹೋಗಲಿಲ್ಲ, 10 ಬ್ರಾಂಚ್ ಮಾಡಲಿಕ್ಕೆ, ನಾವು ಜಸ್ಟ್ ಇಷ್ಟು ಬ್ರಾಂಚ್ ಮಾಡಲಿಲ್ಲ. ಇನ್ನೂ 10 ವರ್ಷ ಮಾಡೋದಿಲ್ಲ ಅಂತ ಕೂತಿದ್ದೆ ನಾನು. ಯಾಕೆಂದರೆ ಎಲ್ಲಿವರೆಗೆ ಸ್ಟೇಬಲ್ ಆಗೋದಿಲ್ವೋ, ಎಲ್ಲಿವರೆಗೆ ಮೇನ್ ಸ್ಟ್ರೀಮ್ಗೆ ಬರುವುದಿಲ್ವೋ, ಮೇನ್ ಸ್ಟ್ರೀಮ್ಗೆ ಬರಬೇಕು, ಆ ಸ್ಟ್ರೀಮ್ಗೆ ಬರಬೇಕು, ಎಲ್ಲರ ನಾಲೆಜ್ ಪಡ್ಕೊಳ್ಬೇಕು, ಆಮೇಲೆ ಶಾಖೆಗಳು ಡೆವಲಪ್ಮೆಂಟು ಆಗಿದೆ. ತುಂಬ ಇನ್ನೂ 3 ವರ್ಷದವರೆಗೆ ನಮಗೂ ಲಾಭದಲ್ಲಿ ಬರ್ತಾ ಇದೆ. ಅದರ ಲಾಭದಲ್ಲಿ ಬರಬೇಕು, ಅದರ ಹತ್ರ ಎಲ್ಲೋ ಆರಿ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ, ಮಾಡುವುದಿಲ್ಲ. ಅದೊಂದು ಸಂಸ್ಥೆ ಉಳಿಬೇಕು, ಬೋರ್ಡ್ ಆಫ್ ಡೈರೆಕ್ಟರ್ ಹೆಸರು ಉಳಿಬೇಕು, ಹಾಗೂ ನನ್ನ ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ನ ಹೆಸರು ಉಳಿಬೇಕು. ಯಾಕಂದರೆ ಅದು ಮೂಲ ಅಂಗ ನಮ್ಮದು, ಅಂದರೆ ಅದು ಮೂಲ ಬೇಸ್. ಕೆಲವು ಆ ದೃಷ್ಟಿಯಲ್ಲಿ ಈ ಸಂಸ್ಥೆ ನಡೆಸ್ತಾ ಇದ್ದೇವೆ. ಒಪ್ಪಿಕೊಳ್ತಾನೆ ಕಷ್ಟ ಇದೆ, ಒಪ್ಪಿಕೊಳ್ತಾನೆ ಸಮಸ್ಯೆಗಳಿದೆ, ಆದರೆ ಅದು ಕಷ್ಟವಲ್ಲ, ಅದು ಸಮಸ್ಯೆ ಅಲ್ಲ, ಅದು ನಮ್ಮ ಮುಂದಿನ ದಾರಿಗೆ ಹೋಗುವ ದಾರಿದೀಪವಾಗ ವಿಶ್ವ ಬೆಳಕದು. ಇಷ್ಟವರೆಗೆ ಶಾಖೆ ಮಾಡಲೇ ಇಲ್ಲ, ಸದ್ಯಕ್ಕೆ ಮಾಡೋದೂ ಇಲ್ಲ. ನಾನು ಹೇಳಿದೆ, ನಿಮಗೆ ಮೊದಲೇ ಹೇಳಿದೆ, ಎಲ್ಲಿವರೆಗೆ ಮೂಲ ಸಂಸ್ಥೆಯು ಮೂಲ ಕಚೇರಿಯು ಸ್ಟ್ರೀಮ್ಲೈನ್ಗೆ ಬರಬೇಕು, ಲಾಭದಲ್ಲಿ ಬರಬೇಕು, ಉನ್ನತಿಯಲ್ಲಿ ಬರಬೇಕು, ಅಲ್ಲಿವರೆಗೆ ಯಾವ ಶಾಖೆಗೆ ಯೋಚನೆ ಮಾಡಲಿಲ್ಲ, ಸದ್ಯಕ್ಕೆ ಮಾಡುವುದೂ ಇಲ್ಲ. ಏಕೆಂದರೆ ಈ ಸಂಸ್ಥೆ ಉನ್ನತಿಗೆ ಬೆಳೆದು ಈ ಸಂಸ್ಥೆಯ ಅಂಗ ಸಂಸ್ಥೆಗಳು ಪುನಃ ಬರಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ನಿಲ್ಲಿಸಿದ್ದೇನೆ. ಅದು ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಈ ಸಂಸ್ಥೆ ಸಮಾಜಮುಖಿ ಸಂಸ್ಥೆ ಹೇಳ್ತೇನೆ. ನಾವು ಸಮಾಜ ಸೇವಕರಲ್ಲ. ಸಮಾಜ ಸೇವಕರಂದರೆ ಅದೊಂದು ಬಿರುದಾಯಿತು, ಆ ಬಿರುದು ಬೇಡ. ಈ ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಇಷ್ಟರವರೆಗೆ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ. ಅದರಲ್ಲಿಂದ ವಿಶ್ವ ಬೆಳಕು ಕೂಡ ಒಂದು ಸಮಾಜಮುಖಿ ಕೆಲಸಗಳನ್ನೇ ಪ್ರಾರಂಭ ಮಾಡಿದ್ದು. ಈಗ ಆ ವಿಶ್ವ ಬೆಳಕು ಸಹಕಾರ ಸಂಸ್ಥೆಯಲ್ಲಿ ಕೂಡ ಹಲವು ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದೇವೆ ನಾವು. ನಿಮಗೆ ಮೆಡಿಕಲ್ ಕ್ಯಾಂಪ್ಗಳಾಗಲಿ, ಆಯುಷ್ಮಾನ್ ಕಾರ್ಡ್ ಕೊಡುವುದಾಗಲಿ, ಅಥವಾ ಜನರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವುದಾಗಲಿ, ಮತ್ತೊಂದು ಮಗದೊಂದು ಹಲವು ಸಮಾಜಮುಖಿ ಕೆಲಸ ಮಾಡ್ತಿದೆ. ನಮ್ಮ ಮೂಲತ್ವ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಅಂತೂ ಹಲವು ಕೆಲಸ ಮಾಡ್ತಿದೆ. ಅದು ಇದರ ಬಗ್ಗೆ ನಿಮಗೆ ವೆಬ್ಸೈಟಲ್ಲಿ ನೋಡ್ಬೋದು. ಅವಾರ್ಡ್ ಫಂಕ್ಷನ್ ಆಗಲಿ, ಇನ್ನು ಸ್ವಚ್ಛತಾ ಅಭಿಯಾನ, ಹಲವು ಕೆಲಸಗಳನ್ನು ಮಾಡ್ತಿದ್ದೇವೆ. ಹಾಗೆ ಈ ಸಂಸ್ಥೆಯಲ್ಲಿ ಕೂಡ ಒಂದು ಚಾಪ್ ಮೂಡಿಸಿದೆವು, ಸಮಾಜಕ್ಕೆ ಬೇಕಾಗುವ ಕರ್ತವ್ಯ ಮಾಡ್ತಾ ಇದ್ದೇವೆ ನಾವಂತ. ಇದು ಸಮಾಜ ಸೇವಕರಾಗಿ ಮಾಡೋದಲ್ಲ, ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತಾ ಇದ್ದೇವೆ. ಈಗ ಬರುವ 14 ತಾರೀಕಿಗೆ ಆಯುಷ್ಮಾನ್ ಕಾರ್ಡ್ ಕೊಡುವ, ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ಆಗಿದ್ರೆ, ಆಮೇಲೆ ಸ್ವಉದ್ಯೋಗದ ತರಬೇತಿ ಕೊಡ್ತೇವೆ, ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದೇವೆ. ಆಮೇಲೆ ಮೆಡಿಕಲ್ ಕ್ಯಾಂಪ್ಸ್ಗಳು ಆಗ್ತಾ ಇದೆ. ಈಗ ಮುಂದಿನ ತಿಂಗಳಲ್ಲಿ ರಕ್ತದಾನ ಶಿಬಿರ ಮಾಡ್ತಿದ್ದೇವೆ. ಆಮೇಲೆ ಈ ಆಟೋ ರಿಕ್ಷಾ ಡ್ರೈವರ್ಸ್, ಟೆಂಪೋ ಡ್ರೈವರ್ಸ್ ಅಥವಾ ಕೂಲಿ ಕಾರ್ಮಿಕರಿಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡುವ ಒಂದು ಯೋಜನೆ ಹಾಕಿದ್ದೇನೆ. ಅದೊಂದೊಂದು ಆಶೆ ಇದೆ ನನಗೆ. ರಾಜ್ಯಾದ್ಯಂತ ಎಲ್ಲ ಸಹಕಾರಿ ಸಂಘಗಳಿಗೆ ಭೇಟಿಯಾಗಿ ಎಲ್ಲರೂ ಅಂಥವರನ್ನು ನಮ್ಮ ಕಸ್ಟಮರ್ ಆಗಿ ಮಾಡುವ ಪ್ಲ್ಯಾನ್ ಮಾಡ್ತಿದ್ದೇನೆ. ಏಕೆಂದರೆ ಇಂದು ದೊಡ್ಡ ದೊಡ್ಡ ಜನರೆಲ್ಲ ಬ್ಯಾಂಕಿಗೆ ಹೋಗ್ತಾರೆ, ಸಹಕಾರಿಗೆ ಬರಲಿಕ್ಕೆ ಸ್ವಲ್ಪ ಹೆದರ್ತಾರೆ. ಆಗ ಸಹಕಾರಿಗೆ ಬೇಸ್ ಜನ ಬರಬೇಕು. ಯಾಕಂದರೆ ಈ ಕೂಲಿ ಕಾರ್ಮಿಕರಾಗಲಿ, ಚಿಕ್ಕ ಅಂಗಡಿ ಇಟ್ಟವರಾಗಲಿ, ಅಥವಾ ರಿಕ್ಷಾ ಡ್ರೈವರ್ಸ್ಗಳಾಗಲಿ, ಅವರೆಲ್ಲ ನಮ್ಮಲ್ಲಿ ಬಂದು ವ್ಯವಹಾರ ಮಾಡಬೇಕು. ಆವಾಗ ಅವರೊಂದಿಗೆ ಸಂಬಂಧ ಬೆಳೆಸ್ಕೊಂಡರೆ ಅವರಿಂದ ಬರುವ ಆ ರಿಸಲ್ಟ್ಗಳು ತುಂಬ ಒಳ್ಳೆಯದಿದೆ. ಈಗ ಅವರಿಗೆ ಲೋನ್ ಕೊಟ್ಟರೆ ರೀಪೇಮೆಂಟ್ ಕೂಡ ಒಳ್ಳೆಯದಿರ್ತದೆ ಅವರಲ್ಲಿ. ಅದಕ್ಕೋಸ್ಕರ ಇದನ್ನು ರಾಜ್ಯಾದ್ಯಂತ ಮಾಡಬೇಕಂತ ನನ್ನ ಒಂದು ಕನಸಿದೆ. ಅದಕ್ಕೋಸ್ಕರ ಒಂದು ರೂಪುರೇಷ ರೆಡಿ ಮಾಡ್ತಾ ಇದ್ದೇನೆ.
ಅದನ್ನು ಮಂಗಳೂರಿಂದ ಸ್ಟಾರ್ಟ್ ಮಾಡುವ ಅಂತ ಇದ್ದೇನೆ. ಆಲ್ಮೋಸ್ಟು ಕೆಲಸ ಮಾಡ್ತಾ ಇದ್ದೇನೆ ಅದರ ಮೇಲೆ. ಇಂಥವರನ್ನು ಒಟ್ಟುಗೂಡಿಸಿ ಅವರು ನಮ್ಮ ಗ್ರಾಹಕರಾಗಬೇಕು, ಅವರು ನಮ್ಮ ಸದಸ್ಯರಾಗಬೇಕು, ಅವರು ನಮ್ಮ ಸಂಸ್ಥೆಗೆ ಮೂಲ ಬುನಾದಿಯಾಗಬೇಕು. ಇದು ನನ್ನ ಡ್ರೀಮ್. ಆ ಬೇಸಲ್ಲಿ ಕೆಲಸ ಮಾಡ್ತಿದ್ದೇನೆ. ಬಹುಶಃ ಎಲ್ಲ ಸಹಕಾರಿಗಳು ಇದಕ್ಕೆ ಸಹಾಯ ಮಾಡ್ಬೋದಂತ ನನಗೆ ಕಾಣ್ತಾ ಇದೆ. ನಾನು ಇದನ್ನು ಒಡೆತ ಅನ್ನೋದಿಲ್ಲಮ್ಮ. ಯಾಕೆಂದರೆ ಇದು ಒಡೆತಲ್ಲ, ಇದು ನಮಗೆ ಪಾಠ ಇತ್ತು. ನನ್ನ ಮನೆಯಲ್ಲಿ ಊಟಕ್ಕೆ ಕಮ್ಮಿ ಆಗಲಿಲ್ಲ. ಈ ಸಂಸ್ಥೆಗೆ ಕೊರೋನಾದಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಸಂಸ್ಥೆ ಕ್ಲೋಸ್ ಆಗಿತ್ತು. ಆದರೂ ಫೋನ್ ಬರುವಾಗ ನಡ್ಕೊಂಡು ಹೋಗಿ ಓಪನ್ ಮಾಡಿ ಕಂಪ್ಯೂಟರ್ ಆನ್ ಮಾಡಿ ಯಾರ ಅಮೌಂಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕೆ ಮಾಡಿದ್ದೇವೆ. ಆವಾಗ ಅದು ಒಡೆತಲ್ಲ. ನಾನು ಇದನ್ನು ಕರ್ತವ್ಯ ಅಂತ ತೆಗೆದುಕೊಂಡರೆ ಅದು ಒಡೆತ ಬರುವುದಿಲ್ಲ. ನಾನು ಇದನ್ನು ಯಾವತ್ತೂ ಒಡೆತ ಇಡುವುದಿಲ್ಲ. ಓಕೆ, ಅಗತ್ಯವಿರುವಾಗ ಹಣ ತಗೊಂಡು ಹೋಗಿದ್ದಾರೆ, ಅದು ಒಡೆತ ಅಲ್ಲ. ಅವರ ಹಣ ಅವರು ತಗೊಳ್ಳೇ ಹೋಗಬೇಕು. ಇನ್ನೊಂದು, ಎದುರಿರ್ಬೋದು ಜನರು, ಕೊರೋನಾ ಬಂದಿದೆ, ನನ್ನ ಹಣ ಹಳ್ಳಿ ಉಂಟು, ಏನಾಗ್ತದೆ ಏನೋ ಅಂತ ಕೊಂಡೋರ್ಬೋದು. ಅದೇನು ಒಡೆತ ಅಲ್ಲ. ನಾನು ಇದನ್ನು ಒಡೆತ ಅನ್ನೋದಿಲ್ಲ. ಎಲ್ಲವರಿಗೆ ರಿಕವರಿ ನನಗೆ ಬಂದಿದೆ. ಸ್ವಲ್ಪ ಟಫ್ ಇರ್ಬೋದು, ಅದು ಬೇರೆ ವಿಷಯ. ರಿಕವರಿ ಬಂದಿದೆ, ರಿಕವರಿನೂ ಮಾಡಿದ್ದೇವೆ ನಾವು. ಸೊ ಆವಾಗ ಇದನ್ನು ನಾನು ಒಡೆತ ಅನ್ನೋದಿಲ್ಲ. ಕೊರೋನಾ ಟೈಮಲ್ಲಿ ಒಂದು ಸಂಸ್ಥೆಯು ಚಿಕ್ಕ ಸಂಸ್ಥೆ ಜಗದಿಂದ ದೊಡ್ಡ ಸಂಸ್ಥೆಗೆ ಬರುವಾಗ, ದೊಡ್ಡ ಸ್ಥಳಕ್ಕೆ ಬರುವಾಗ, ಇಟ್ಸ್ ನಾಟ್ ಒಡೆತ, ಇದು ಡೆವಲಪ್ಮೆಂಟ್. ಕೊರೋನಾವು ನನಗೆ ತುಂಬ ಕಲಿಸಿದೆ. ಅದನ್ನು ತುಂಬ ಪಾಠ ಕಲ್ತಿದ್ದೇನೆ ನಾನು. ಅದರಿಂದ ನಾನು ಉನ್ನತಿಯೂ ಆಗಿದ್ದೇನೆ. ಆವಾಗ ಆ ಕೊರೋನಾವನ್ನು ನಾನು ಮಹಾಮಾರಿ ಅನ್ನಲಾರೆ. ಮಹಾಮಾರಿ ಅನ್ನಿದ್ದರೆ ನನಗೆ ಶಾಪ ಬರ್ಬೋದು. ಅದು ಕೊರೋನಾ ಮಹಾಮಾರಿ ಅಲ್ಲ. ನಮಗೆ ಬುದ್ಧಿ ಕಲಿಸಲು, ನಮಗೆ ಪಾಠ ಕಲಿಸಲು, ನಮ್ಮನ್ನು ಮೇನ್ ಸ್ಟ್ರೀಮಿಗೆ ತರಲು ಬಂದ ಒಂದು ಕೋಪ, ಭಗವಂತನ ಕೋಪ ಅನ್ನಬಹುದು ವಿನ ಇಟ್ಸ್ ನಾಟ್ ಮಹಾಮಾರಿ. ಅದಕ್ಕೆ ಮಹಾಮಾರಿ ಆದಿದ್ದರೆ ಅವರು ನನ್ನ ಇಲ್ಲಿಗೆ ತಂದು ಇಷ್ಟು ಒಳ್ಳೆ ಕಚೇರಿಯಲ್ಲಿ ಕೂರಿಸ್ತಿರ್ಲಿಲ್ಲ. ಸೊ ನನಗೆ ಒಡೆತ ಬಿದ್ದಿಲ್ಲ. ಸ್ವಲ್ಪ FD ಸ್ವಲ್ಪ ಕಮ್ಮಿ ಬರ್ಬೋದು. ಸೊ ನಾಟ್ ಒಡೆತಲ್ಲ, ಎಲ್ಲ ಕಡೆ ಇದೆ. ರಿಕವರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದು ಅದೆಲ್ಲ ಕಡೆ ಇದೆ. ಇದು ಒಡೆತ ಅನ್ನೋದಿಲ್ಲ ನಾನು. ಹಾಂ, ಅವರು ಮಾಡಿದ್ದಾರೆ. ನನ್ನಲ್ಲಿ ಮಾಡಿದ್ದಾರೆ. ಕೆಲವರು ಸ್ವಲ್ಪ ರೀಸನ್ ಕೊಟ್ಟರು, ಕೊರೋನಾ ಅಂತ. ಆವಾಗ ಅಂದುಕೊಂಡೆ, ನೋಡಮ್ಮ, ಕೊರೋನಾ ಎಂಬುದು ಇಲ್ಲ, ಕೊರೋನಾ ಇತ್ತು, ಆದರೆ ಕೊರೋನಾದ ಹೆಸರಲ್ಲಿ ನೀವು ನಮಗೆ ಸಾಲ ಮರುಪಾವತಿ ಮಾಡೋದು ನಿಲ್ಲಿಸಬೇಡಿ. ಯಾಕೆಂದರೆ ಒಬ್ಬ ಸರ್ಕಾರಿ ನೌಕರ ಸಾಲ ಪಡ್ಕೊಂಡರೆ ಅವನಿಗೆ ಕೊರೋನಾ ಎಂಬ ರೀಸನ್ ಕೊಡಬಾರ್ದು. ಅವನು ಕೊಡಲಿಲ್ಲ, ನಮಗೆ ರಿಕವರಿ ಆಗಿದೆ. ಕೆಲವರಿಗೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದೇವೆ, ಕಷ್ಟವೇ ಇತ್ತು ಅವರಿಗೆ, ಎಕ್ಸ್ಕ್ಯೂಸ್ ಕೊಟ್ಟಿದೆ. ಅಥವಾ ನಮಗೆ ರಿಕವರಿ ಆಗಿದೆ. ರಿಕವರಿಯಿಂದ ನಾವು ಜೋರಾಗಿ ಮಾಡಿದ ರಿಕವರಿಗಳೆಲ್ಲ ಇಲ್ಲ, ಎಲ್ಲಿ ಬೇಕೋ ಅಲ್ಲಿ ನಮಗೆ ರಿಕವರಿ ಆಗಿದೆ. ನನ್ನ ಪ್ರಕಾರ 4 ವರ್ಷದಲ್ಲಿ ಕೊರೋನಾ ಟೈಮಲ್ಲೇ ಹೆಚ್ಚು ರಿಕವರಿ ಆಗೋದು ನಮ್ಮದು. ಇದನ್ನು ಹೇಗೆ ಅದನ್ನು ನಾನು ಮೈನಸ್ಸನ್ನಲ್ಲಿ, ಕೊರೋನಾದ ಸಮಯದಲ್ಲೇ ನಮಗೆ ಹೆಚ್ಚು ರಿಕವರಿ ಆದದ್ದು ಬಂದಿದೆ. ಸೊ ಯಾರಿಗೆ ಎಕ್ಸ್ಕ್ಯೂಸ್ ಕೊಡಬೇಕು ಕೊಟ್ಟಿದ್ದೇವೆ, ಯಾರಿಗೆ ಡಿಲೇ ಮಾಡಬೇಕು ಮಾಡಿದ್ದೇವೆ, ಎಲ್ಲವೂ ಮಾಡಿದೆ. ಆದರೆ ಸಮತೋಲನಲ್ಲಿ ಮಾಡಿಕೊಂಡು ಹೋಗಿದೆ. ಯಾರಿಗೆ ನೋವಾಗದಂತೆ, ಯಾರಿಗೂ ಕಷ್ಟ ಆಗದಂತೆ ಅದೊಂದು ಸಮತೋಲನಲ್ಲಿ ಕೊಂಡು ಹೋಗಿದೆ. ಸತ್ಯ ಹೇಳ್ತೇನೆ ನಾನು. ಸುಮ್ಮನೆ ನಾನು ನೀವು ಬಂದಿದ್ದೀರ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈಸ್ ಎ ಫ್ಯಾಕ್ಟ್. ಓಕೆ, ನಾರ್ಮಲಿ 13ವರೆಯಿಂದಲ್ಲ, ಆವ್ರೇಜ್ 13ವರೆಯಿಂದ 14. ಬೇರೆ ಬೇರೆ ಲೋನ್ ಮೇಲೆ ಬೇರೆ ಬೇರೆ ರೀತಿಯ ಇಂಟ್ರೆಸ್ಟ್ಗಳು ಇರ್ತದೆ. ನಮ್ಮಲ್ಲಿ ಪರ್ಸ್ನಲ್ ಲೋನ್ ಆಗಲಿ, ವೆಹಿಕಲ್ ಲೋನ್, ಬಿಸ್ನೆಸ್ ಲೋನ್, ಪ್ರಾಡಕ್ಟ್ ಲೋನ್, ಹೌಸಿಂಗ್ ಲೋನ್ ಎಲ್ಲ ಇದೆ. ಸೊ ಅದರೆಲ್ಲರ ಇಂಟ್ರೆಸ್ಟ್ ವೇರಿಯೇಷನ್ ಉಂಟು. FDs ನಮ್ಮ ರೆಗ್ಯುಲರ್ FD ಉಂಟು, 1 ಇಯರಿಗೆ, 2 ಇಯರ್, ಅಥವಾ ನಗದು ಪತ್ರ 7 ಇಯರ್ಸ್, ಮತ್ತು ಮಂತ್ಲಿ ಸೇವಿಂಗ್ಸ್. ಕೆಲವೊಂದು ಟೀಚರ್ಸ್ನವರಿಗೆ ಸ್ಪೆಷಲೈಸ್ಡ್ RD ಉಂಟು. ಸೊ ಇದು ಮಂತ್ಲಿ ಸ್ಯಾಲರೈಸ್ ಪರ್ಸನ್, ವೆದರ್ ದೇ ಆರ್ ಟೀಚರ್ ಅಥವಾ ಸರ್ವಿಸಲ್ಲಿ ಅವರಿಗೆ ತುಂಬ ಉಪಯುಕ್ತ. ಏನು ಅವರಿಗೆ ಸ್ಯಾಲ್ರಿ ಬರ್ತದೆ, ಒಂದು ಚಿಕ್ಕ ಅಮೌಂಟನ್ನು ಸೇವಿಂಗಿಗೆ ಅವರು ಇಡ್ಬೋದು. ಅದರಿಂದ ಅವರಿಗೆ ಒಳ್ಳೆಯ ಸೇವಿಂಗ್ ಆಗ್ತದೆ. ಮತ್ತು ನಮ್ಮ ಡೈಲಿ ವೇಜರೀಸಿಗೋಸ್ಕರ ನಾವು ಪಿಗ್ಮಿ ಮಾಡಿದ್ದೇವೆ. ಆವಾಗ ಆಟೋ ರಿಕ್ಷಾದವರು ಅಥವಾ ವೆಜಿಟೇಬಲ್ ವೆಂಡರ್ಸ್, ಫ್ಲವರ್ ವೆಂಡರ್ಸ್ ಅವರೆಲ್ಲ ಸ್ವಲ್ಪ ಡೈಲಿ ತಮ್ಮ ಕಲೆಕ್ಷನಿಂದ ಸ್ವಲ್ಪ ಹಣ, 20 ರೂಪೀಸ್, 50 ರೂಪೀಸ್ ಸೇವಿಂಗ್ ಮಾಡಿ ಪಿಗ್ಮಿ ಮಾಡ್ತಾರೆ. ಅವರಿಗೆ ಅದೊಂದು ಸೇವಿಂಗ್ಸ್ ಆಗ್ತದೆ. ಅದು ಸಹ ಫೆಸಿಲಿಟಿ ಉಂಟು. ಒಂದೇ ಸೂರಿನ
ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾഞ്ഞങ്ങാട്, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್, ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ. ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 08244288866. ಒಟ್ಟು 13 ಜನ ಇದ್ದಾರೆ. 13 ಜನ ಇದ್ದಾರೆ. ನಡುವಿನಲ್ಲಿ ಕೆಲವು ಸ್ವಲ್ಪ ಡ್ರಾಪ್ ಆಗಿ ಹೊಸಬ್ಬರು ಬಂದು ಅವರವರ ಕಾರಣದಿಂದ ಬಿಟ್ಟೋದವರು. ಆದರೆ ಅದು ಹೇಳಿದ ಆ ಟೀಮ್ ಹೇಗಿದೆ ಅಂದರೆ ಒಂದು ಕೆಪೇಬಲ್ ಟೀಮ್ ಆಗಿದೆ. ಒಂದು ಅವರು ದೊಡ್ಡ ಬಿಸ್ನೆಸ್ ಮ್ಯಾನು ಅಲ್ಲ, ದೊಡ್ಡ ಸಮಾನ ಮನಸ್ಸಿನ ಉಳ್ಳವರು, ಎಲ್ಲರೂ ಒಂದೇ ಮನಸ್ಸಿನ ಉಳ್ಳವರು ನಿರ್ದೇಶಕರಿದ್ದಾರೆ. 13 ಜನ ಇದ್ದಾರೆ ನಮ್ಮ ಕೋರ್ಸಲ್ಲಿ. ಮತ್ತು 2 ಸ್ಟಾಫ್ ಇದ್ದಾರೆ, ಪಿಗ್ಮಿಯವರಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಇನ್ನೂ ಡೆವಲಪ್ ಮಾಡಲಿಕ್ಕುಂಟು. ಅದು ಹೇಳಿದರೆ ನಾನು ಮೆಲ್ಲವಾಗಿ ನಿಯಂತ್ರಣ ಪಡ್ಕೊಂಡೇ ಡೆವಲಪ್ ಮಾಡ್ತಾ ಇದ್ದೇವೆ. ಸ್ಲೋಗನಲ್ಲಿ ಹೋಗಲಿಕ್ಕೆ ನೋಡ್ತಿದ್ದೆ. ಓಕೆ, ಈಗ ಸಿಲೆಕ್ಷನ್ ಮಾಡುವಾಗ ಫಸ್ಟ್ ಆಫ್ ಆಲ್ ನಾನು ಎಕ್ಸ್ಪೀರಿಯೆನ್ಸನ್ನು ನೋಡಲಿಲ್ಲ. ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ನೋಡೋದು ಯಾವಾಗ ಅಂದರೆ ಅವನ ಕೆಲಸ ಕೊಟ್ಟರೆ ಎಕ್ಸ್ಪೀರಿಯೆನ್ಸ್ ಆಗೋದು ಅವರಿಗೆ. ಆದರೆ ಇಲ್ಲಿ ಬಂದರು, ಕೆಲವರು ನಿಂತರು, ಕೆಲಸ ಮಾಡಿದರು, ಆವಾಗ ಎಕ್ಸ್ಪೀರಿಯೆನ್ಸ್ ಕೊಡೋರು ಬಂದಿದ್ದಾರೆ. ಈಗಿರುವವರೆಲ್ಲ ಇವರಿಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಅವರಿಗೆ ಅವಕಾಶ ಕೊಟ್ಟದು. ಅವಕಾಶ ಕೊಟ್ಟ ನಂತರ ಅವರಿಗೆ ಗೊತ್ತಿರಬೇಕು ನಾನು ಇಲ್ಲಿ ಆಗಿ ನಿಲ್ಲಬೇಕು ಅಥವಾ ನಾನೊಂದು ಆಫೀಸರಾಗಿ ನಿಲ್ಲಬೇಕು. ಆವಾಗ ಅವರದನ್ನು ಎಕ್ಸ್ಪೀರಿಯೆನ್ಸ್ ಆಗಿ ಪಡ್ಕೊಳ್ತಾರೆ. ಸೊ ಹಾಗೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದವರು ಇದ್ದಾರೆ, ಇಲ್ಲದಿದ್ದರೆ ಅದರದೇ ಒಂದು ಮಾನದಂಡವನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಆ್ಯಕ್ಚುಲಿ ಒಳ್ಳೆ ಪ್ರಶ್ನೆ ಕೇಳಿದೆ ನನ್ನ ಹತ್ರ ನೀವು. ಈ ಸಂಸ್ಥೆಯಲ್ಲಿ ನಾನು ಡಿವೈಡ್ ಮಾಡಲಿಲ್ಲ ಬಡವರು, ಮಧ್ಯಮರು, ಉತ್ತಮರಂತ. ಯಾರು ಬಂದರೂ ಸಾಲ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಅದು ಬಡವರಾಗಿರ್ಬೋದು, ಮಧ್ಯಮರಾಗಿರ್ಬೋದು ಅಥವಾ ಉತ್ತಮರಾಗಿರ್ಬೋದು. ಅದನ್ನು ಒಂದೇ ಮನಸ್ಸಿನಲ್ಲಿ, ಒಂದೇ ಚಿಂತನೆಯಲ್ಲಿ ಕೊಟ್ಟಿದ್ದೇವೆ ನಾವು. ಕೊಡುವಾಗ ಗೊತ್ತಿದೆ ಸಾಲಗಳು ಮರುಭೂವತೆ 100ಕ್ಕೆ 100 ಆಗೋದಿಲ್ಲ. ಆದರೆ ನನಗೆ ಅಷ್ಟು ಕಷ್ಟ ಬಂದಿಲ್ಲ ಅನ್ನುತ್ತೇನೆ ನಾನು ಕಂತೇನೆ. ನಾನಲ್ಲಿ ಒಳಗೆ ಬರುವಾಗ ಇವ ಬಡವ, ಇವ ಮಧ್ಯಮ ಅನ್ನಲ್ಲಿ ಹೋಗಲೇ ಇಲ್ಲ ನಾನು ಶ್ರೀಮಂತವೇ ಅಂದುಕೊಳ್ಳೋದು. ಲೋನ್ ತೆಗೊಳ್ಳೋದು ಒಬ್ಬ ಶ್ರೀಮಂತನೇ ವಿನ ಒಬ್ಬ ಬಡವ ತೆಗೊಳ್ಳೋದಿಲ್ಲ. ಒಬ್ಬ ಬಡವ ಹೇಗಿದ್ದರೂ ಬದುಕ್ತಾನೆ, ಸಾಲ ತಗೊಳ್ಳಿಗೆ ಬರೋದಿಲ್ಲ ನನ್ನ ಪ್ರಕಾರ. ಶ್ರೀಮಂತ ಮಾತ್ರ ತೆಗೊಳ್ತಾನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಶ್ರೀಮಂತರೇ ಅನ್ನುತ್ತೇನೆ ನಾನು. ಶ್ರೀಮಂತಿಕೆಯಲ್ಲಿ ಬರ್ತಾರೆ, ಶ್ರೀಮಂತಿಕೆಯಲ್ಲಿ ತಗೊಳ್ತಾರೆ ನಾನು ಅಂದುಕೊಳ್ತೇನೆ. ತಪ್ಪಾಗಿರ್ಬೋದು ನನ್ನ ಥಿಂಕಿಂಗ್. ಅವರೆಲ್ಲ ಶ್ರೀಮಂತರು ಅಂದ್ಕೊಳ್ಳಿ. ಅವಾಗ ನಾನು ಅವ್ರು ಡಿವೈಡ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಆದರೆ ಸಮಾಜದ ದೃಷ್ಟಿಯಲ್ಲಿ ನೋಡುವಾಗ ಎಲ್ಲ ವರ್ಗದವರಿಗೆ ಲೋನ್ ಕೊಟ್ಟಿದ್ದೇವೆ ನಾವು ಎಲ್ಲ.
ಹಾಗೇನಿಲ್ಲ, ಯಾರಿಗೆ ಅಗತ್ಯ ಇದೆ, ಯಾರು ನೀಡಿ ಪೀಪಲ್ ಅವ್ರಿಗೆ ಕೊಡ್ತೇವೆ. ಅದು ಮದುವೆ ಆಗಲಿ, ವಾಹನ ಆಗಲಿ, ಅಥವಾ ಯಾವುದೇ ಬೇಸ್ ಆಗಲಿ, ಬೇಸ್ ಯಾಕಂದರೆ ಒಂದು ಸಮಾಜಮುಖಿ ಸಂಸ್ಥೆ ಮಾಡುವ ಕೆಲಸಗಳ ಮೊದಲು ನಾವು ಸ್ವಲ್ಪ ಮಾತಾಡ್ತೇವೆ ಅವರ ಹತ್ರ. ಏನು ಬೇಸು, ಯಾಕೆ, ಕೆಲವರು ಹೇಳಿದರೆ ನನಗೆ ಚಪಾತಿ ಮಾಡುವ ಬಿಸ್ನೆಸ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ, ಅಥವಾ ರೋಟಿ ಅಂಥವ್ರಿಗೆ ಕೊಟ್ಟಿದ್ದೇವೆ ಎಲ್ಲರಿಗೆ. ಅಲ್ಲಿ ನಾವು ಮೊದಲು ಕೇಳ್ತೇವೆ ವಾಟ್ ಪರ್ಪಸ್ ಅಂತ. ಅಲ್ಲಿ ದೊಡ್ಡವರು ಕೊಟ್ಟಿದ್ದಾರೆ, ಅತಿ ಚಿಕ್ಕ ಕೆಲಸ ಮಾಡುವ ಉಳಿದುಕೊಂಡಿದ್ದಾರೆ. ಇದಕ್ಕೆ ಅಂತ ನಾವು ಮೀಸಲು ಇಡಲಿಲ್ಲ, ಇದೇ ಪರ್ಪಸ್ಗೆ ಕೊಡ್ತೇವೆ ಅಂತ ಹೇಳಲಿಲ್ಲ. ಆವಾಗ ನಮ್ಮ ಉದ್ದೇಶ ಏನಾಗ್ತದೆ, ಉದ್ದೇಶ ಹಾಳಾಗ್ತದೆ. ಉದ್ದೇಶನು ಪ್ರತಿಯೊಬ್ಬರಿಗೆ ಇದು ರೀಚ್ ಆಗಬೇಕು ಎಂಬ ಉದ್ದೇಶ ಅಲ್ವೋ. ಆಗ ನಾನು ಒಂದಕ್ಕೆ ಒತ್ತು ಕೊಟ್ಟರೆ ನನ್ನ ಪರ್ಪಸ್ ಯೂಸ್ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಬಂದು. ಕೆಲವರು ಮುಚ್ಚಿಮರೆ ಮಾಡ್ತಾರೆ ಮದುವೆ ಅಂತ ಹೇಳಲಿಕ್ಕೆ, ಪಾಪ ಅವ್ರಿಗೆ ಅವರವರ ಕಷ್ಟ ಇರ್ತದೆ ಪಾಪ. ಆದರೆ ನಾವು ಕೊಟ್ಟಿದ್ದೇವೆ. ಈ ಸಹಕಾರಿಯಲ್ಲಿ ಮಾಡೋ ವಿಷಯದಲ್ಲಿ ಓಕೆ, ಸಹಕಾರಿಯಲ್ಲಿ ಮುಂದೆ ಏನು ಅಂದರೆ ಇದನ್ನು ಇನ್ನಷ್ಟು ದುಡಿಯುವವರಿಗೆ, ಚಿಕ್ಕ ಅಮೌಂಟ್ಗೆ ದುಡಿತಾರಲ್ಲ, ನನ್ನಲ್ಲಿ ರಿಕ್ಷಾ ಡ್ರೈವರ್ಸ್, ಆಟೋ ಡ್ರೈವರ್, ಅಂಥವರನ್ನು ಗ್ರಾಹಕರಾಗಿ ಮಾಡಿಕೊಳ್ಬೇಕು. ರಿಕ್ಷಾ ಡ್ರೈವರ್ಸ್, ಮೀನು ಮಾರುವವರು, ಕೂಲಿ ಕಾರ್ಮಿಕರು, ಅಥವಾ ಬಿಡಿ ಕಟ್ಟುವವರು, ಅಂಥವರನ್ನು ನನಗೆ ಗ್ರಾಹಕರಾಗಿಸಬೇಕು. ಅವರೊಂದಿಗೆ ವ್ಯವಹಾರ ಮಾಡಬೇಕೆಂದು ಆಸೆ ಇದೆ ನನಗೆ. ಇದು ನನ್ನ ಡ್ರೀಮ್, ಇದು ನನ್ನ ಡ್ರೀಮ್. ಅವರೊಂದಿಗೆ ವ್ಯವಹಾರ ಮಾಡಬೇಕು. ಅವರು ವ್ಯವಹಾರ ಮಾಡುವಾಗ ಸ್ವಲ್ಪ ಅದಕ್ಕಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ನಮಗೆ ಸಹಾಯ ಮಾಡಬೇಕು ಅಂತ ಡ್ರೀಮ್ ಇದೆ. ಹಲವು ಯೋಜನೆಗಳು ಹಾಕಿದ್ದೇವೆ. ಸಮಾಜಮುಖಿ ಕೆಲಸಗಳು ಮಾಡಬೇಕು, ಇದರೊಳಗೆ ಅದರೊಂದಿಗೆ ಸಾಲದ ಸೌಲಭ್ಯ ಕೊಡಬೇಕು, ಅದರೊಂದಿಗೆ ಸಮಾಜಕ್ಕೆ ಉನ್ನತಿಗೆ ಒತ್ತುಕೊಳ್ಬೇಕು. ಇದೆಲ್ಲ ಹಲವು ಯೋಜನೆಗಳಿದೆ. ಯೋಜನೆಯನ್ನು ಪ್ಲ್ಯಾನ್ ಅಂತ ಮಾಡಿಕೊಂಡು ಹೋಗಲಿಲ್ಲ ನಾನು. ಆ ಮೂಮೆಂಟಿಗೆ ಯಾವ ರೀತಿಯಲ್ಲಿ ಬರ್ತದೆ ಅದನ್ನು ಮುಂಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಓಕೆ, ಆ್ಯಕ್ಚುಲಿ ಈ ಮೂಲತ್ವ ನಾನೇ ನೀನು ನೀನೇ ನಾನು ಎಂಬ ಈ ಸಬ್ಜೆಕ್ಟ್, ಮೂಲತ್ವ ನಾನೇ ನೀನು ನೀನೇ ನಾನು ಎಂಬ ತತ್ವದಡಿಯಲ್ಲಿ ನಾನು ಹೇಳಿದ ದೇವರಲ್ಲಿ ಮಾನವನಲ್ಲಿ ದೇವರನ್ನು, ಪರಸ್ಪರನ್ನು ಕಾಣುವ ಒಂದು ವಿಧಾತ ಮನಸ್ಸು, ಒಂದು ಚಿಂತನದ ಕೆಲಸ. ಒಬ್ಬನ ನೋವನ್ನು ಇನ್ನೊಬ್ಬ ಅರ್ಥವಿಸಿಕೊಂಡರೆ ಅಲ್ಲಿ ಇನ್ನೊಬ್ಬನಿಗೆ ನೋವು ಬರುವುದೇ ಇಲ್ಲ. ಇಲ್ಲಿ ಇನ್ನೊಬ್ಬರ ನೋವನ್ನು ಅರ್ಥವಿಸಿಕೊಳ್ಳುವ ಈ ಮೂಲತ್ವ ತತ್ವದಡಿಯಲ್ಲಿ ಸಮಾಜಮುಖಿ ಕೆಲಸಗಳಾಗ್ತದೆ, ಆಧ್ಯಾತ್ಮಿಕ ಕೆಲಸಗಳಾಗ್ತದೆ, ಹಲವು ರೀತಿಯ ಧಾರ್ಮಿಕ ಹಲವು ರೀತಿಯ ಕೆಲಸಗಳಾಗ್ತದೆ. ಒಂದು ಆಶೆ ಇದೆ, ಏನಂದರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ನಂತರ ಅವನ ಹುಟ್ಟು ಸಾರ್ಥಕ್ಯವಾಗಬೇಕು. ಅವನು ಯಾಕೆ ಹುಟ್ಟಿ ಬಂದಿದ್ದಾನೆ, ಅವನ ಹುಟ್ಟಿ ಏನು, ಅವನ ಕರ್ತವ್ಯಗಳೇನು, ಅವನ ಪುನರುತ್ಥಾನಕ್ಕೆ, ಜಗದ ಪುನರುತ್ಥಾನಕ್ಕೆ ಏನು ದೇಣಿಗೆ ನೀಡುವನು, ಒಂದು ನಿಜ ಸತ್ಯವನ್ನು ಸಾರಲೆಂದೇ ಈ ತತ್ವವನ್ನು, ಈ ಮೂಲತ್ವ ಎಂಬ ಸಬ್ಜೆಕ್ಟ್ ಆರಂಭವಾಯಿತು. ಏನೇ ಹೇಳಬೇಕು, ನಿಜ ಸತ್ಯ ಹೇಳಬೇಕು. ಆ ತತ್ವದಡಿ ಏನೆಲ್ಲ ಕ್ರಿಯೆಗಳು ನಡೀತದನ್ನು ಹೇಳಬೇಕು. ಈ ಕ್ರಿಯೆಗಳನ್ನು ಮಾಡಲೆಂದೇ ಅಥವಾ ಪರಿಸರಿಸಲೆಂದೇ ಹಲವು ನಡೆಗಳು, ಹಲವು ಸಮಾಜಮುಖಿ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ. ಮೇನ್ ಉದ್ದೇಶ ಅಂದರೆ ನಾನು ಹುಟ್ಟಿದಕ್ಕೆ ಸಾರ್ಥಕ್ಯವಾಗಬೇಕು. ನನ್ನಲ್ಲಿ ಬಂದವರು ಅವರಲ್ಲಿ ನನ್ನ ಒಂದೇ ಎಕ್ಸ್ಪೆಕ್ಟೇಷನ್, ನನ್ನಲ್ಲಿ ಯಾರು ಬರ್ತಾರೆ ಅವರಲ್ಲಿ ನನ್ನ ಒಂದೇ ಎಕ್ಸ್ಪೆಕ್ಟೇಷನ್ ಅಂದರೆ ಅವರ ಹುಟ್ಟು ಸಾರ್ಥಕ್ಯವಾಗಬೇಕು. ಅದು ನನಗೆ ಕಾಣಿಕೆ, ಇದು ನನ್ನ ಉದ್ದೇಶ. ಈ ಮೂಲತ್ವದ ಸಬ್ಜೆಕ್ಟಲ್ಲಿ ಇದಕ್ಕೆ ಮಾತಾಡಬೇಕಾದ್ರೆ ಒಂದು ತುಂಬ ಸಮಯ ಬೇಕು, ಇಲ್ಲಿ ಆಧ್ಯಾತ್ಮಿಕ ತುಂಬ ಸಮಯ ಬೇಕು. ಮುಂದೊಂದು ದಿನ ನಿಮ್ಮಲ್ಲಿ ಸಂಪರ್ಕ ಮಾಡುವಾಗ ನಾನು ಇದರ ಬಗ್ಗೆ ಮಾತಾಡ್ತೇನೆ. ಇದರ ಬಗ್ಗೆ ಸ್ವಲ್ಪ ನಮ್ಮ ವೆಬ್ಸೈಟಲ್ಲಿದೆ, ನೀವು ನೋಡ್ಕೊಳ್ಬೋದು. ಓವರಾಲ್ ಒಂದು ಯುನೀಕ್ ಸಬ್ಜೆಕ್ಟಲ್ಲಿ, ಯುನೀಕ್ ಕಾನ್ಸೆಪ್ಟಲ್ಲಿ ನಾವು ಒಂದು ವಿಚಿತ್ರ ಮನುಷ್ಯರಾಗಿ ವಿಚಿತ್ರ ಕೆಲಸ ಮಾಡುವ ನಮ್ಮ ಸಬ್ಜೆಕ್ಟ್ ಅದು. ಥ್ಯಾಂಕ್ ಯು. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ. ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ
ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4 ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ಕರಾವಳಿ ಜನತೆಗೆ ಸಂತಸದ ಸುದ್ದಿ. ಕೃಷ್ಣ ಜುವೆಲ್ಲರ್ಸ್ ಆಭರಣ ಪ್ರಿಯರಿಗೊಂದು ಭರವಸೆಯ ಬೆಳಕು. ಗ್ರಾಹಕರ ಕನಸಿಗೆ ಕೈ ಜೋಡಿಸಲಿದೆ ಸ್ಪರ್ಧಾತ್ಮಕ ದರದಲ್ಲಿರುವ ಉತ್ಕೃಷ್ಟ ಆಭರಣಗಳು. ನೀವೆಲ್ಲೂ ಕಂಡಿರದ ಡಿಫರೆಂಟ್ ಡಿಸೈನ್ ಜೋಮಾಲೆ ನಮ್ಮಲ್ಲಿ ಲಭ್ಯ. ಕಲ್ಕತ್ತಾ ಶೈಲಿಯ ವಿನ್ಯಾಸದ ಕೊಯಂಬತ್ತೂರ್ ರಾಜ್ಕೋಟ್ ಡಿಸೈನ್ ಸಾಂಪ್ರದಾಯಸ್ಥ ನಿಮಗೊಪ್ಪುವ ಆಭರಣ ನಮ್ಮಲ್ಲಿ ಸಿಗಲಿದೆ. ಎಕ್ಸ್ಕ್ಲೂಸಿವ್ ಡಿಸೈನ್ ಕೇರಳ ಸಾಂಪ್ರದಾಯಿಕ ಆಭರಣಗಳು ಲಭ್ಯವಿದೆ. ನಮ್ಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಆಭರಣಗಳು ಹೋಲ್ಸೇಲ್ ಮತ್ತು ರೀಟೇಲ್ ದರದಲ್ಲೂ ಲಭ್ಯ. ಸ್ಥಳೀಯ ಮಟ್ಟದಲ್ಲಿ ತಯಾರಾದ 916 ಹಾಲ್ಮಾರ್ಕ್ ಪ್ರಾಮಾಣೀಕೃತ ಆಭರಣಗಳನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡಲಾಗುವುದು. ಸ್ಪೆಷಲ್ ಅಂದ್ರೆ 25,000 ಚಿನ್ನದ ಆಭರಣ ಖರೀದಿಸಿದಲ್ಲಿ ಒಂದು ಚಿನ್ನದ ನಾಣ್ಯ ಉಚಿತ. ಆಭರಣ ಖರೀದಿಗಾಗಿ ನಿಮಗಾಗಿಯೇ ಕೃಷ್ಣ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಸ್ಕೀಮ್ಗಳನ್ನ ನೀಡ್ತಿದೆ. ನಿಮಗಿದು ಸುವರ್ಣಾವಕಾಶ. ಕೂಡಲೇ ಭೇಟಿ ನೀಡಿ ಕೃಷ್ಣ ಜುವೆಲ್ಲರ್ಸ್, ಕೆಳಗಿನ ಮಹಡಿ, ಅಪೋಸಿಟ್ ಗೋಕುಲ್ ಮಾರ್ಕೆಟ್ ರೋಡ್, KS ರಾವ್ ರೋಡ್, ಹಂಪನಕಟ್ಟ, ಮ್ಯಾಂಗ್ಳೂರ್.